ಇವರು ಯಾರೆಂದು ಬಹುತೇಕರಿಗೆ ಗೊತ್ತಿಲ್ಲ. ಇವರ ಹೆಸರು ಪುಲ್ಲಾರೆಡ್ಡಿ. ದಕ್ಷಿಣ ಭಾರತದ ಪ್ರಖ್ಯಾತ ಸ್ವೀಟ್ ಹೌಸ್ ಪುಲ್ಲಾರೆಡ್ಡಿ ಸ್ವೀಟ್ಸ್ನ ಮಾಲೀಕರು, ದೊಡ್ಡ ಉದ್ಯಮಿ ಕೂಡ. ರಾಮಜನ್ಮಭೂಮಿ ಚಳುವಳಿಯ ಸಮಯದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಖಜಾಂಚಿ ಕೂಡ ಆಗಿದ್ದವರು. ಒಮ್ಮೆ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಶೋಕ್ ಸಿಂಗಾಲ್ ಇವರ ಮನೆಯಲ್ಲಿ ತಂಗಿದ್ದಾಗ ತುಂಬಾ ತಳಮಳದಿಂದ ಓಡಾಡಬೇಕಾದ್ರೆ ಅದನ್ನು ಗಮನಿಸಿದ ಪುಲ್ಲಾರೆಡ್ಡಿಯವರು ಕಾರಣವನ್ನ ಕೇಳ್ತಾರೆ. ಆಗ ಅವರು ರಾಮಜನ್ಮಭೂಮಿ ವಿವಾದ ನ್ಯಾಯಾಲಯದಲ್ಲಿ ಇದ್ದು ಅಲ್ಲಿ ವಾದಿಸುವ ವಕೀಲರಿಗೆ ಹಣವನ್ನ ನೀಡಬೇಕಾಗಿದೆ. ಹಣದ ಕೊರತೆಯಿಂದ ಹೋರಾಟಕ್ಕೆ ಎಲ್ಲಿ ಹಿನ್ನಡೆಯಾಗುವುದು ಎಂಬ ಭಯವಾಗ್ತಿದೆ ಅಂತ ಹೇಳಿದ ಸಿಂಗಾಲ್ಜಿಯವರ ಮಾತು ಒಳಗೆ ಹೋಗಿ ಲಕ್ಷಾಂತರ ಹಣ ಮತ್ತು ತಮ್ಮ ಶ್ರೀಮತಿಯವರ ಒಡವೆಗಳನ್ನ ತಂದು ಸಿಂಗಾಲ್ಜಿಯವರ ಮುಂದಿಡ್ತಾರೆ. ಇನ್ನು ಬೇಕಾದ್ರೆ ನನಗೆ ಹೇಳಿ, ನನ್ನ ಈ ಮನೆಯನ್ನು ಮಾರಿ ಬಂದ ಹಣವನ್ನ ಕೊಡ್ತೇನೆ, ನಂತರ ನನ್ನ ಬದುಕಿಗೆ ರಾಮನೇ ದಾರಿಯನ್ನ ತೋರಿಸ್ತಾನೆಂದು ಹೇಳಿದ ಮಹನೀಯರು ಇವರು. ಪುಲ್ಲಾರೆಡ್ಡಿಯಂತಹ ಮಹನೀಯರನ್ನು ಈಗಿನ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ.